ಊರ್ ಬೇಡ. ಊರು ಬೇಡ. ಹ್ಮ್ ಆಯ್ತವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸುಮಾರು ಒಂದ್ 6 ತಿಂಗಳಿಂದ ನೋಡ್ತಾ ಇದ್ದೀನಿ. 6 ತಿಂಗಳು. ಹೌದು. ಏನು ಮಾಡ್ಕೊಂಡಿರೋದು? ಕಾಲ್ ಸಿಕ್ಕೋದ್ರಿಂದ ನನ್ಗೆ ಖುಷಿ ಆಗ್ತಾ ಇದೆ ತುಂಬಾನೇ. ಆಗ್ಲವ್ವ. ಇದೇ ಮೊದಲನೇ ಸಾರಿ ಕರೆ ಮಾಡಿದ್ದ? ಇಲ್ಲ, ಹೌದು, ಇದೇ ಮೊದಲನೇ ಸಲ ಕಾಲ್ ಮಾಡಿರೋದು. ಅಂದ್ರೆ ಪ್ರಯತ್ನ ಮಾಡಿದ್ದೀರಿ ಬಟ್ ಸಿಕ್ಕಿಲ್ಲ ಅಂತನಾ? ಹಾ, ಬರೀ ಕಾರ್ಯಕ್ರಮ ನೋಡ್ತಿದ್ದೆ ಅಷ್ಟೇನೆ. ಓಕೆ, ಇವತ್ತು ನೀವು ಪ್ರಯತ್ನ ಮಾಡಿದ್ದ? ಹೌದು, ಇದೇ ಫಸ್ಟ್ ನೋಡೋಣ ಅಂತ ಲಿಂಕ್ ಬಂದಿತ್ತು. ಅದಕ್ಕೆ ಇವತ್ ಕಾಲ್ ಮಾಡೋಣ ಅಂತ ಮಾಡ್ದೆ, ಆದ್ರೆ ಸಿಕ್ತು. ಸಿಕ್ಬಿಡ್ತಲ್ವಾ? ಹೌದು, ಖುಷಿ ಆಗ್ತಿದೆ. ಆಯ್ತು. ಊಟ ಮಾಡಿದ್ರಾ? ಇನ್ನೂ ಆಗಿಲ್ಲ, ಇವಾಗ ಮಾಡ್ಬೇಕು. ಈಗ ಮಾಡ್ಬೇಕು. ಏನ್ ಅಡಿಗೆ ಮಾಡಿದಿರಿ? ಅನ್ನ ಸಾಂಬಾರ್. ಅನ್ನ ಸಾಂಬಾರ್. ಇಷ್ಟು ಲೇಟಾಗಿ ಊಟ ಮಾಡ್ತೀರಾ ನೀವು? ಹೌದು, ಲೇಟ್ ಆಗುತ್ತೆ ಸ್ವಲ್ಪ. ಆಯ್ತವಾ. ಮನೇಲಿ ಅಂದ್ರೆ ಗೃಹಿಣಿನ ಅಥವಾ ಏನ್ ಮಾಡ್ಕೊಂಡಿರೋದು? ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀನಿ. ಹೌದಾ? ವೆರಿ ಗುಡ್. ಎಷ್ಟು ವರ್ಷ ನಿಮ್ಗೆ? ಇವಾಗ 25 years. 25 ವರ್ಷನಾ? ಹೌದು. ಅಯ್ಯೋ ದೇವ, ನಿಮ್ಮನ್ನ 40 ವರ್ಷ ಅಂದ್ಕೊಂಡು ಮಾತಾಡ್ತಿದ್ದೀನಿ ನಾನು. ಒಳ್ಳೆ ಹಿರಿಯರ ಧ್ವನಿ ಇದ್ದಂಗಿದೆ. ಆಯ್ತು, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅದೇ 6 years ಆಯ್ತು. ಕಾರ್ಯಕ್ರಮ ನೋಡ್ಲಿಕ್ಕೆ ಹಿಡ್ದ? ಹೌದು. ವಾ, 6 ವರ್ಷ ಆಯ್ತಾ? ಅಲ್ಲ, 6 months ಆಯ್ತು. ಸಾರಿ. ಸರ್ ಆಯ್ತು. ಈಗ ಒಂದು ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆದ್ರೂನು ಬೇರೆ ಬೇರೆ ಇದಾಗೋಗುತ್ತೆ. ಈಗ ಒಬ್ರು ಯಜಮಾನ್ರು ಕರೆ ಮಾಡಿದ್ರು, ಅವ್ರು ಯಾವಾಗ್ಲಿಂದ ನೋಡ್ತೀರಂದ್ರೆ 2001ರಿಂದ ಅಂದ್ರು. ಇನ್ನು ಕಾರ್ಯಕ್ರಮನೇ ಮೇ ಬಿ ಶುರುವಾಗಿರ್ಲಿಲ್ಲ ಅನ್ಕೋತೀನಿ. ಕಾರ್ಯಕ್ರಮ ಬಿಡುವ, ನಾನು ಇನ್ನು 2 ವರ್ಷ ಅವಾಗ. ಹೌದು. ನಿಮ್ಗೆ ಇನ್ನೂ 2 ವರ್ಷ ದೊಡ್ಡವ್ ನಾನು. ಆವಾಗ ತಡ್ವರ್ಸ್ಕೊಂಡು ಹೇಳ್ತವ್ರು, ಅಯ್ಯೋಯ್ಯೋ 2021 ಅಂತ. 2021 ಹೋಗಿ 2001 ಆಗ್ಬಿಟ್ಟಿದೆ. ಮೇ ಬಿ ಕಾರ್ಯಕ್ರಮ ನೋಡೋ ಸಿಕ್ಕಿರುತ್ತಲ್ಲ ಫಸ್ಟ್ ಟೈಮ್ ಕಾಲು, ಅದ್ರಿಂದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ದೇನೆ ಹೆಂಗ್ ಮಾತಾಡಿರ್ತಾರೆ. ಹೌದು. ಆಗ್ಲವಾ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹೌದು, ತುಂಬಾನೇ ಹಂಚ್ಕೊಳ್ಳೋದಿದೆ. ಹೇಳುವ. ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಾಗಬೇಕು ಅಂತ ಓದ್ತಾ ಇದ್ದೀರಿ? ಅಂದ್ರೆ ಒಂದು ಬ್ಯಾಂಕಿಂಗ್ ಕೋಚಿಂಗ್, ಅಂದ್ರೆ SBI ಕ್ಲರ್ಕ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಓದ್ತಾ ಇರೋದು. ಬಟ್ ಈಗ ಸರ್ಕಾರದವರು ಒಂದಷ್ಟು ಜಾಬ್ಗಳನ್ನು ಬಿಟ್ಟಿದ್ದಾರಲ್ವಾ? ಹೌದು, ಬಿಟ್ಟಿದ್ದಾರೆ. ಮಾಡಿದಾರಾ? ಇವಾಗ ಸದ್ಯ ಏನು ಕಾಲ್ ಮಾಡಿಲ್ಲ. ಓದ್ಕೋತಾ ಇದೀನಿ, ನೋಡೋಣ. ಕಾಲ್ ಮಾಡಿದಾಗ ಅಪ್ಲಿಕೇಶನ್ ಹಾಕ್ಬೇಕು. ಸಲ ಬರ್ದಿದ್ದೆ. ಸರ್ಕಾರ ನಿರ್ಧರಿಸಿದೆ ಅಲ್ವಾ, ಈ ಹುಡುಗರು ಅಥವಾ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರಿಂದ ನಿರ್ಧಾರ ಮಾಡಿದ್ದಾರೆ ಜಾಬ್. ಅಂದ್ರೆ ನಿರ್ಧಾರ ಮಾಡಿದ್ದಾರೆ, ಅದ್ ಹೆಂಗಾಗುತ್ತೆ ಅಂತಂದ್ರೆ ನಿರ್ಧಾರ ಮಾಡಿದ್ರು ಕೂಡ ಕಾಲ್ಫಾರಂ ಮಾಡ್ತಾರೆ. ಅದು ಎಕ್ಸಾಮ್ ಬರ್ದು ನಮ್ ರಿಸಲ್ಟ್ ಬರೋ ಅಷ್ಟಲ್ಲೇನೆ ಅರ್ಧ 1-2 ವರ್ಷ ತಗೊಳ್ತಾರೆ. ಈ ಸ್ಟೇಟ್ ಅವ್ರೆ ಒಂದ್ ರೀತಿ ನಿರ್ಧಾರ ಮಾಡಿದ್ದೇ ಬೇರೆನೆ, ಅವ್ರ ನಿರ್ಧಾರ ತಗೊಳ್ಳೋದೇ ಬೇರೆ, ಆಗೋದೇ ಇನ್ನೊಂದು. ಆ ರೀತಿ ಆಗುತ್ತೆ. ಕಾರ್ಯರೂಪಕ್ಕೆ ಬರೋ ಅಷ್ಟೊತ್ತಿಗೆ ನಿಮ್ಗೆ ಅಲ್ಲೇ ಬೆಳೆ ಕೂದಲು ಬಂದಿರ್ತವೆ ಅಂತ. ಹೌದು. ಕತೆ. ಹಾಗಾಗಿ ನೀವು ಮೊದ್ಲಿಂದಲೂ ಈ ಬ್ಯಾಂಕ್ ಸೆಕ್ಟರ್ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಹೇಳವಾ, ಏನ್ ಕತೆ? ನಮ್ಮ ಅಪ್ಪ ಅಮ್ಮನ್ಗೆ ನಾವ್ 2 ಮಕ್ಳು, ಹೆಣ್ಮಕ್ಳು. 2 ಹೆಣ್ಮಕ್ಳು? ಹೌದು. ಅಂದ್ರೆ ಹೇಗಿತ್ತು ಅಂತಂದ್ರೆ, ನಮ್ದು ಚಿಕ್ಕ ವಯಸ್ಸಿಂದನೂ ಬಾಲ್ಯ ಅನ್ನೋದು ಹೇಗಿತ್ತು ಅಂತಂದ್ರೆ, ಒಂದ್ ರೀತಿ ಒಂದ್ ರೀತಿ ಕಷ್ಟ ಅನ್ನೋದು ಅಷ್ಟೇನಿರ್ಲಿಲ್ಲ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಬೆಳೆಸಿದ್ರು. ತದನಂತರದಲ್ಲಿ ಹೇಗಾಯ್ತು ಅಂತಂದ್ರೆ, ಒಂದ್ ರೀತಿ ನಂದು ಹಾಸ್ಟೆಲ್ ವಾತಾವರಣ ಎಲ್ಲ ಬೆಳೆದಿದ್ದೆಲ್ಲ ಹಾಸ್ಟೆಲ್ ವಾತಾವರಣ. 6th ಇಂದ ಹಾಸ್ಟೆಲ್ ಸೇರ್ಕೊಂಡಿದ್ದಾಯ್ತು. ಮುರಾರ್ಜಿನ? ಇಲ್ಲ, ಮತ್ತೆ ಅಂದ್ರೆ ಬೇರೆ ಕಡೆ ಹಾಸ್ಟೆಲ್ ಅಲ್ಲಿ ಓದಿದ್ದಷ್ಟೇನೆ. ಓಕೆ. 2 ಹೆಣ್ಮಕ್ಳು, 2 ಹಾಸ್ಟೆಲ್ಗೆ ಹಾಕಿದ್ರೆ ನಿಮ್ಮೊಬ್ರು? ಇಲ್ಲ, ನನ್ ತಂಗಿನ ಮನೇಲೆ ಓದ್ಸಿದ್ದು. ನೀವ್ ಹಾಸ್ಟೆಲ್ಗೆ ಹೋದ್ರಿ? ನಂದು ಹಾಸ್ಟೆಲಿಗೆ ಹೋಗೋ ಅನಿವಾರ್ಯ ಆಯ್ತು, ಅದಕ್ಕೆ ಹಾಸ್ಟೆಲಿಗೆ ಹೋದೆ.
ಮತ್ತೆ 6th ಎಲ್ಲ ಆಯ್ತು. 10th ವರ್ಗುನು ಒಂದು ಸ್ಕೂಲಲ್ಲಿ ಓದಿದೆ. ಅಲ್ಲಿ ಹೇಗಿತ್ತು ಅಂತಂದ್ರೆ ಒಂದ್ ರೀತಿ ಅಷ್ಟೇನ್ ಕಷ್ಟ ಅನ್ನಂಗೂ ಇರ್ಲಿಲ್ಲ, ಈಸಿ ಅನ್ನಂಗೂ ಇರ್ಲಿಲ್ಲ. ಒಂದ್ ರೀತಿ ಕಠಿಣ ಅಂತಾನು ಹೇಳಕ್ ಆಗಲ್ಲ. ಹೇಗಿತ್ತಂತಂದ್ರೆ ಒಂದ್ ರೀತಿ ಒಂದು ಸ್ಕೂಲ್ ತಪ್ಪು ಅಂತ ಹೇಳಕ್ ಆಗಲ್ಲ. ಅಂದ್ರೆ ಒಂದ್ ರೀತಿ ಊಟಕ್ಕೆ ಒಂದ್ ರೀತಿ ಸಮಸ್ಯೆ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ನೀವು ಹಾಸ್ಟೆಲ್ ವಾತಾವರಣದ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದೌದು. ಊಟಕ್ಕೆ ಕಷ್ಟ ಅಂದ್ರೆ ಯಾವ ತರ? ಅಂದ್ರೆ ನಿಮಗೆ ಅಂದ್ರೆ ಕೊಡ್ತಿದ್ರು, ಕೊಡಲ್ಲ ಅಂತ ಹೇಳಲ್ಲ. ನಿಮ್ಗೆ ಇಡಿಸ್ತಿಲ್ವಾ? ಅಂದ್ರೆ ಒಂದ್ ಸ್ವಲ್ಪ ಕೊಡೋರು. ಅಂದ್ರೆ 1-2 ಇಡ್ಲಿ ಏನಾದ್ರು ಮಾಡಿದ್ರು ಅಂತಂದ್ರೆ 2 ಇಡ್ಲಿ ಆ ತರ ಕೊಡ್ತಿದ್ರು. ನಿಮ್ ಪಾಪ ನಿಮಗೆ ಸಾಲ್ತಿರ್ಲಿಲ್ಲ ಅಂತ? ಆ ತರ ಸಮಸ್ಯೆ ಆಗ್ತಿತ್ತು. ಅಂದ್ರೂನು ಮನೇಲಿ ಹೇಳ್ಕೊಂಡ್ರೆ ಎಲ್ಲಿ ಅವ್ರಿಗೆ ನೋವಾಗುತ್ತೋ ಅಂತ ನಾನು ಏನು ಹೇಳ್ಕೊಳಕ್ ಹೋಗ್ತಿರ್ಲಿಲ್ಲ. ಇನ್ನು ಅದೆಲ್ಲ ಮುಗೀತು. ಮತ್ತೆ PUC ಹಂತಕ್ ಬಂದೆ. ಮತ್ತೆ PUC ಅಲ್ಲೂ ಕೂಡ ಅದೇ ಸಮಸ್ಯೆ ಎದುರಾಯ್ತು. ಮತ್ತೆ ಹಾಸ್ಟೆಲಿಗೆ ಸೇರ್ಕೊಳ್ಳೋಂತ ಪರಿಸ್ಥಿತಿ ಬಂತು. ಏನ್ ಪರಿಸ್ಥಿತಿ ಬರ್ತಾ ಇತ್ತು ಹಾಸ್ಟೆಲ್? ಅಂದ್ರೆ ನಾನ್ ಬ್ಲೈಂಡ್. ಓಕೆ. ಆದ್ರಿಂದ ಫ್ರಮ್ ಬರ್ತ್? ಬರ್ತಿಂದಾನು ಬ್ಲೈಂಡೇನೆ. ಓಕೆ. ಅಂದ್ರೆ 2 ಕಣ್ಣು ಕಾಣಿಸಲ್ವಾ? 2 ಕಣ್ಣು ಸ್ವಲ್ಪ ಕಾಣಿಸುತ್ತೆ. ಓಕೆ ಓಕೆ. ಬಟ್ ಇದೇ ಕಾರಣನ ಹಾಸ್ಟೆಲಿಗೆ ಹಾಕ್ಲಿಕ್ಕೆ? ಹೌದು. ಅಂದ್ರೆ ಏನಂತಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅಂದ್ರೆ ಮನೆಯಿಂದಾನೇ ಓಡಾಡ್ಬೋದು, ಏನಾಗಲ್ಲ ಅಂತ ಹೇಳಿದ್ರು. ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತೀನಿ, ನಾನು ಒಬ್ಳೆ ಓಡಾಡ್ತೀನಿ ಇವಾಗ್ಲೂನು. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ವಾ, ನಾನ್ PUCಗೆ ಹೋದಾಗ ಓಡಾಡ್ತೀನಿ ಅಂತ ನನಗ್ ಧೈರ್ಯ ಇತ್ತು. ಅವ್ರು ಬಿಡಕ್ ತಯಾರಿರ್ಲಿಲ್ಲ. ಅಂತಂದ್ರೆ ಏನೇ ಆದ್ರೂ ಹೆಣ್ಮಕ್ಳು ಅಂತಂದ್ರೆ ಒಂದ್ ಸ್ವಲ್ಪ ಹಳ್ಳಿ ಕಡೆ ಒಂದ್ ಸ್ವಲ್ಪ ಭಯ ಇದ್ದೇ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರು ಬಿಡಕ್ ತಯಾರಿರ್ಲಿಲ್ಲ. ನಾನ್ ಡೈಲಿ ಓಡಾಡ್ತೀನಿ ಅಂತಂದ್ರುನು ಇಲ್ಲ ಹಾಸ್ಟೆಲ್ ಅಲ್ಲಿ ಓದು, ಇಲ್ಲಾಂದ್ರೆ ನಾವೇ ಡೈಲಿ ಕರ್ಕೊಂಡ್ ಬಂದ್ ಬಿಡ್ತೀವಿ ಅನ್ನೋ ರೀತಿ ಇತ್ತು. ಸೊ ಅದು ಅವರ ಕಾಳಜಿ ಆಗಿತ್ತು ಅಂತ? ಹೌದು, ಅವ್ರ ಕಾಳಜಿ ಆಗಿತ್ತು, ಅವ್ರ ತಪ್ಪು ಅಂತಾನು ಹೇಳಕ್ ಆಗಲ್ಲ. ಇದ್ರಿಂದ ಸೇರ್ಕೊಳ್ತಾ ಇದ್ರಿ. ಆ ಕಷ್ಟದಿಂದ ಏನು ಮಾಡಕ್ ಆಗಲ್ಲ ಅನ್ನೋ ಇದ್ರಿಂದ ಅವ್ರಿಗೂ ಕಷ್ಟ ಆಗ್ಬಾರ್ದು, ನನಗೂ ಕಷ್ಟ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಸ್ಟೆಲಿಗೆ ಹೋಗಿ ಸೇರ್ಕೊಂಡೆ. ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಅಂತಂದ್ರೆ ಒಂದ್ ರೀತಿ ಕಠಿಣವಾಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಬ್ಲೈಂಡ್ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ನನ್ನ ಹತ್ರ ಸೇರ್ತಾನೆ ಇರ್ಲಿಲ್ಲ. ಒಂದ್ ರೀತಿ ಅಂದ್ರೆ ಇತರ ವಿದ್ಯಾರ್ಥಿಗಳು ಹೇಳ್ತಿರೋ ಕಾಲೇಜಲ್ಲಿ ಸೇರ್ತಾನೆ ಇರ್ಲಿಲ್ಲ. ಒಂಥರ ಕಠಿಣವಾಗಿ ನಮ್ಮನ್ನ ನೋಡುವಂತ ದೃಷ್ಟಿಕೋನ ಬೇರೆ ಇತ್ತು. ಬಟ್ ಈ ಅನುಭವ ಪ್ರೌಢಶಾಲೆಯಲ್ಲಿ ಆಗಿರ್ಲಿಲ್ವಾ? ಇಲ್ಲ. ಅಂದ್ರೆ ನಾನು ಓದಿದ್ದೆಲ್ಲ ಬ್ಲೈಂಡ್ ಶಾಲೆಯಲ್ಲಿ ಆಗಿದ್ರಿಂದ ಅಷ್ಟೇನು ನನ್ಗೆ ಹಂಗ ಅನ್ಸಿರ್ಲಿಲ್ಲ. ಸೊ ಇಲ್ಲಿ ಒಟ್ಟಾರೆ ವಾತಾವರಣವೇ ಡಿಫರೆನ್ಸ್ ಇಲ್ಲಿ ಚೇಂಜ್ ಇತ್ತು. ಉಳಿದವರೆಲ್ಲ ಚೆನ್ನಾಗಿರೋರೇ ಆಗಿದ್ರಿಂದ ಸೊ ನಿಮ್ಮನ್ನ ಯಾಕೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಿಮಗೆ ಬಲವಾಗಿ ನೋವಾಗ್ತಿತ್ತು? ಹೌದು, ಬಲವಾಗಿ ಅನ್ನಿಸ್ತಿತ್ತು. ಅದಾದ್ಮೇಲೆ ನಾನು ನಿರ್ಧಾರ ಮಾಡ್ದೆ. ಅಂದ್ರೆ ಇದೊಂದೇ ಕಾಲೇಜ್ ಅಲ್ಲ, ಯಾವುದೇ ಕಾಲೇಜ್ಗೆ ಹೋದ್ರುನು ನನ್ನ ನಿರ್ಲಕ್ಷ್ಯ ಮಾಡುವಂತವ್ರು ಜಾಸ್ತಿ ಇದ್ದೇ ಇರ್ತಾರೆ. ಅದಕ್ ನಾನ್ ತಲೆ ಕೆಡಿಸ್ಕೋಬಾರ್ದು ಅನ್ನೋ ಅಂತದ್ದು ನನ್ ಮೈಂಡ್ ಸೆಟ್ ಅಲ್ಲಿ ಬಂತು. ಅಂದ್ರೆ ಅವಾಗ್ಲೂ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಬೇಡ ನಿನ್ಗೆ ಇಷ್ಟ ಆಗ್ಲಿಲ್ಲ, ನಿನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದ್ರೆ ಬಂದ್ಬಿಡು ಬೇಡ ಅಂತ. ಆದ್ರೂನು ಅವ್ರು ಕಷ್ಟ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅಲ್ಲೇನೆ ಕಂಟಿನ್ಯೂ ಮಾಡಿದೆ. ಮತ್ತೆ ಅದ್ ಯಾವ ರೀತಿ ಆಯ್ತು ಅಂತಂದ್ರೆ, ಅಲ್ಲಿರೋಂತ ಹಾಸ್ಟೆಲ್ ವಾರ್ಡನ್ ಹೇಗಿದ್ರು ಅಂತಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋ ಹೊತ್ತಲ್ಲಿ ಏನೂ ಇರ್ಲಿಲ್ಲ. ಅದಾದ್ಮೇಲೆ ಬ್ಲೈಂಡ್ ಒಂದು ಉದ್ದೇಶಕ್ಕೆ ನಮ್ಗೆಲ್ಲಿ ಕಷ್ಟ ಆಗುತ್ತೋ ಅಂತಂತ ಹೇಳಿ ಒಂದ್ ರೀತಿ ಇಲ್ಲ ನೀವು ಹಾಸ್ಟೆಲ್ ಬಿಟ್ಟು ಹೋಗ್ಬೇಕು ಅಂತಂತ ಇದ್ ಮಾಡ್ತಿದ್ರು. ಅದಾದ್ಮೇಲೆ ನಾನು ಅವ್ರ ಹತ್ರ ರಾಷ್ಟ್ರೀಯಗೆ ಅಂತಂತಲ್ಲ, ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಏನು ಮಾತಾಡ್ಲಿಲ್ಲ.
ಇವಾಗ ನೀವ್ ಒಂದ್ ರೀತಿ ನಮ್ಗಟ್ಟಾಗಂಗ್ ಮಾತಾಡಿದ್ರೆ ಅದೆಷ್ಟು ಮಟ್ಟಕ್ ಸರಿ ಇಲ್ಲ. ನಾನ್ ಏನೇ ಆದ್ರೂ ಹೋಗಲ್ಲ ಇಲ್ಲಿಂದ, ನನ್ನ ಕೆಲ್ಸ ನಂಗ್ ಮಾಡ್ಕೊಡೋದ್ ನಂಗ್ ಗೊತ್ತಿದೆ ಅಂತಂತ ನಾನು ಬಲವಾಗಿ ಅವ್ರ ಹತ್ರ ಅಂದ್ರೆ ಒಂದ್ ಸ್ವಲ್ಪ ರಾಶಿಗೆ ಮಾತಾಡ್ದೆ. ಅದಾದ್ಮೇಲೆ ಅವ್ರ ಏನು ಮಾತಾಡ್ಲಿಲ್ಲ, ಸುಮ್ನೆ ಆದ್ರು. ಹ್ಮ್ ಅದಾದ್ಮೇಲೆ ನಾವ್ ಯಾವಾಗ ನಮ್ ಕೆಲ್ಸ ನಾನ್ ಮಾಡ್ಕೊಂಡು ಮತ್ತೆ ಕಾಲೇಜಲ್ಲೆಲ್ಲ ಎಲ್ಲಾರ್ ಜೊತೆ ಮಿಂಗಲ್ ಅಂದ್ರೆ ಅವ್ರೇನ್ ಮಿಂಗಲ್ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗು. ನಮ್ ಕೆಲ್ಸ ನಾವ್ ಮಾಡ್ಕೊಂಡು ನಾವ್ ಓದೋ ಎಲ್ಲಾ ನಾವ್ ಓದೋದ್ನೆಲ್ಲ ನೋಡಿ ಅದಾದ್ಮೇಲೆ ಇವ್ರು ಓದ್ತಾರೆ, ಇವ್ರು ನಮ್ ತರ ಇದಾರೆ ಅಂತಂತ ನೋಡಿ ಅದಾದ್ಮೇಲೆ ನಮ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡೋರು ಅವರೆಲ್ಲ. ಅಂದ್ರೆ ಬೇರೆ ಹುಡುಗಿರೆಲ್ಲ ಅವರೆಲ್ಲ ಓದಕ್ಕೆಲ್ಲ ಸಹಾಯ ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗು. ಅದಾದ್ಮೇಲೆ ಓದಕ್ಕೆಲ್ಲ ಸಹಾಯ ಮಾಡೋದು ಅದೆಲ್ಲ ಚೆನ್ನಾಗಿತ್ತು. ಫಸ್ಟ್ ಸ್ಟಾರ್ಟಿಂಗು ನಮ್ಮನ್ನ ಯಾರು ಹೋಗಿ ಅಂತ ಹೇಳ್ತಿದ್ರು, ಅವರೆಲ್ಲ ಇರಿ ಏನಿಲ್ಲ ಅಂತಂತ ನಾವ್ ಡಿಗ್ರಿಗ್ ಬಂದಾಗ ಅವ್ರನ್ನೇ ನಮ್ಮನ್ನ ಮಾತಾಡ್ಸ್ಕೊ ಬರೋದು, ಈ ಕಾಲೇಜ್ ಬಿಟ್ಟು ಹೋಗ್ಬೇಡಿ ಅಂತಂತೆಲ್ಲ ಹೇಳೋದು, ಆ ರೀತಿ ಎಲ್ಲ ಮಾಡ್ತಿದ್ರು. ಅವಾಗ ನಂಗೊಂಥರ ಖುಷಿ ಆಗೋದು. ನಾನ್ ಬೇರೆ ಕಡೆ ಹೊರ್ಟೋಗಿದ್ರೆ ನಾನು ಎದ್ರುಕೊಂಡು ನಾನ್ ಈ ರೀತಿ ಮಾಡಕ್ ಆಗ್ತಿರ್ಲಿಲ್ವೇನೋ, ಅಂದ್ರೆ ಎದುರಿಸಕ್ ಆಗ್ತಿರ್ಲಿಲ್ವೇನೋ, ನಾನು ಎದ್ರುಕೊಂಡು ಹೋದೆ ಅಂತ ನಂಗ್ ಫೀಲಿಂಗ್ ಬರ್ತಿತ್ತೇನೋ ಅಂತ ಅನ್ನಿಸ್ತಿತ್ತು. ಅದಾದ್ಮೇಲೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಆಯ್ತು. ಮತ್ತೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀನಿ. ವೆರಿ ಗುಡ್. ಸೊ ನಿಮ್ಮ ತಂಗಿ ಅವ್ರಿಗೇನು ಆ ಥರ ಪ್ರಾಬ್ಲಮ್ ಇಲ್ಲಲ್ಲ? ಅವಳು ಚೆನ್ನಾಗಿದ್ದಾಳೆ. ಓಕೆ. ಸೊ ಈಗ ನೀವು ಮನೇಲೇ ಇರೋದಾ? ಮನೇಲೇ ಇದ್ದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಈ ಹಾಸ್ಟೆಲಲ್ಲಿ ಅಥವಾ ಹೊರಗಡೆ ನಿಮ್ಮನ್ನು ಸ್ವಲ್ಪ ವಿಭಿನ್ನವಾಗಿ, ವಿಚಿತ್ರವಾಗಿ ಅಥವಾ ಸ್ವಲ್ಪ ನಿರ್ಲಕ್ಷ್ಯ ಮಾಡುವ ಜನರನ್ನು ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇತ್ತು ಆ ಸಮಯಕ್ಕೆ? ದೇವರನ್ನು ಬೈಕೊಂಡಿದ್ದಿದ್ಯಾ? ಇಲ್ಲ, ಅದು ಏನು ಮಾಡಕ್ಕಾಗಲ್ಲ. ಅಂದ್ರೆ ಬೈಕೊಂಡ್ರೆ ನಮ್ಗೆ ಆಲ್ರೆಡಿ ಆಗಿದೆ, ಮಾತಾಡಿ ಏನ್ ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತಿತ್ತು. ಫೈನ್. ಮತ್ತೆ ಜನಗಳು ಹಾಗೆ ವರ್ತಿಸಿದಾಗ ಏನ್ ಭಾವನೆ ಬರ್ತಿತ್ತು ಮನ್ಸಲ್ಲಿ? ಒಂದಿನ ಕತೆ ಆದ್ರೆ ಹೇಗಾದ್ರೂ ಮಾಡ್ಬೋದು. ದಿನ ಎಲ್ಲಾರು ಒಬ್ರಲ್ಲ ಒಬ್ರು ಅಂತ ಇರ್ತಾರೆ, ನಮ್ ಸುತ್ತಮುತ್ತ ಇರೋರು ಹೇಗಿರ್ತಾರೆ ನಾವ್ ಅದನ್ನ ಯಾವ ರೀತಿ ತಗೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಷ್ಟೇ. ನಾವ್ ನೋಡೋ ದೃಷ್ಟಿಕೋನ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಷ್ಟೇ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಹಾಗೆ ಆ ಥರದ ಅನುಭವಗಳಾದಾಗ ಅಥವಾ ಯಾರು ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ದೇಹದ ರೂಪಕ್ಕೋ ಅಥವಾ ನಿಮ್ಮ ಹಣಕಾಸು ಸ್ಥಿತಿಗೋ ಈ ರೀತಿ ನಾನಾ ರೀತಿಯ ವಿಚಾರಗಳನ್ನ ಇಟ್ಟುಕೊಂಡು ಅವಮಾನ ಮಾಡಿದಾಗಲೆಲ್ಲ ಕೇವಲ ನೀವು ನಿಮ್ಮ ವರ್ತನೆ, ನಿಮ್ಮ ಸಾಧನೆ ಅಥವಾ ನಿಮ್ಮ ಗುಣದಿಂದ ಉತ್ತರ ಕೊಟ್ರೆ ಅದು ಒಳ್ಳೇದು. ಮಾತಿನ ಮೂಲಕ ಕೊಡ್ತಾ ಹೋದ್ರೆ ಅದು ಮುಗಿಯದ ಕತೆ. ಬಹುಶಃ ನೀವು ನನಗೆ ಯಾಕೆ ಹಿಂಗೆ ಮಾಡ್ತೀರಿ, ಯಾಕೆ ಯಾರು ಸೇರಲ್ಲ, ಯಾಕೆ ನನ್ನ ಜೊತೆ ಯಾರು ಮಾತಾಡಲ್ಲ, ಅದು ಇದು ಇದು ಅದು ಒಂದಿದ್ರೆ ಎಲ್ಲ ಸೇರಿ ಹೊರಗಡೆ ಹಾಕ್ಬಿಡ್ತಿದ್ರು ಏನೋ. ನಾನ್ ಬಿಟ್ಟೆ ಬರ್ಬೇಕಾಗಿತ್ತು. ಒಂದ್ ವೇಳೆ ಅವ್ರೇನಾದ್ರೂ ಹಂಗ ಇದ್ ಮಾಡಿದ್ರೆ, ನಾನು ಆ ಸಮಯದಲ್ಲಿ ಧೈರ್ಯ ತೋರಿಸ್ಲಿಲ್ಲ ಅಂದ್ರೆ ನನ್ ಜೊತೆ ಇನ್ನೂ ಇಬ್ರು ಇದ್ರು. ಫಸ್ಟ್ ನಾನು ಹೋದೆ, ಅದಾದ್ಮೇಲೆ ಅವ್ರು ಬಂದ್ರು. ನಾನ್ ಬಿಟ್ಟು ಹೋಗಿದ್ರೆ ಅವರು ಬಿಟ್ಟು ಹೋಗ್ತಿದ್ರೇನೋ ಮೇ ಬಿ. ಇಲ್ಲ, ನಾನು ಇರ್ತೀನಿ ಅನ್ನೋ ಉದ್ದೇಶಕ್ಕೆ ಯಾವಾಗ ಧೈರ್ಯ ತೋರ್ಸಿದ್ ಮಾಡಿದೆ, ಪುನಃ ಮತ್ತೆ ಅಲ್ಲೇ ಬಂದ್ ಅವರು ಜಾಯಿನ್ ಆದ್ರು. ಗ್ರೇಟ್. ಬಟ್ ಇವತ್ತಿಗೆ ನಿಮ್ಮನ್ನ ಯಾರು ಹಾಗೆ ನೋಡಲ್ಲ ಅಲ್ಲ? ಏನು ನೋಡಲ್ಲ. ಅಂದ್ರೆ ಸುತ್ತಮುತ್ತ ಇದ್ದೇ ಇರ್ತಾರೆ, ಅಂದ್ರೆ ನಾವ್ ಯಾವ ರೀತಿ ನೋಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ನಮ್ ಫ್ಯಾಮಿಲಿ ನೋಡ್ಲಿಲ್ಲ ಅಂತಂದ್ರುನು ಹೊರ್ಗಡೆ ನೋಡೋರು ಇದ್ದೇ ಇರ್ತಾರೆ. ಈಗ ಈ ಅವಮಾನ ಅಥವಾ ಅದು ಬಾಡಿ ಶೇಮಿಂಗ್ ಇರ್ಬೋದು, ಅಥವಾ ರೂಪ ನೋಡಿ, ಗುಣ ನೋಡಿ, ಕಲ್ಲರ್ ನೋಡಿ, ಎತ್ತರ ನೋಡಿ, ಅಥವಾ ನಾನಾ ವಿಚಾರಗಳನ್ನು ನೋಡಿ ಆಡಿಕೊಳ್ಳುವ ವಿಚಾರ ಬ್ಲೈಂಡ್ ಅನ್ನು ನಿಮಗೆ ಮಾತ್ರ ಅಲ್ಲ, ಅದು ಯಾರನ್ನೂ ಬಿಟ್ಟಿದ್ದಿಲ್ಲ. ಬೇರೆ ಬೇರೆ ಕಾರಣಗಳಿದ್ದಾವೆ ಅದಕ್ಕೆ. ಓಕೆ, ಅವಳು ಎಲ್ಲ ಕಣ್ಣೆಲ್ಲ ಸರಿ ಇದೆ ಅಥವಾ ಅಂಗಾಂಗಗಳೆಲ್ಲ ಚೆನ್ನಾಗಿದೆ, ಕಪ್ಪಗಿದ್ದಾಳೆ ಅಥವಾ ದಪ್ಪಗಿದ್ದಾಳೆ ಅಥವಾ ಕುಳ್ಳಗಿದ್ದಾಳೆ ಅಥವಾ ಅವ್ರ ಮನೇಲಿ ಬಡತನ, ಅಂದರೆ
ಈ ಜಗತ್ತು, ಈ ಸಮಾಜ ಅಂಥದ್ದೇ ಆದ ಒಂದು ಅಂದರೆ ಒಂದು ಡಾರ್ಕ್ ಸೈಡ್ ಅಂತ ಇದ್ದೇ ಇದೆಯವ ಜಗತ್ತಲ್ಲಿ. ಹೌದು. ಅದು ನಿಮ್ಮ ವಿಚಾರದಲ್ಲಿ ಮಾತ್ರ ಅಂತ ಅಲ್ಲ. ಬಟ್ ಏನಂದ್ರೆ ನೀವು ಹೇಳ್ದಂಗೆ ಜಗತ್ತು ನಮ್ಮನ್ನು ಹೇಗೆ ನೋಡ್ತಾ ಇದೆ ಅನ್ನೋದಕ್ಕಿಂತ ಇದು ನಮ್ಮ ಬದುಕು. ಅವ್ರಿಗೆ ಎಷ್ಟು ಹಕ್ಕಿದೆಯೋ ನಮಗೂ ಇದೆ. ಇಲ್ಲಿ ಕುಗ್ಗಿಸುವ ಪ್ರಯತ್ನಗಳು ಹೆಜ್ಜೆ ಹೆಜ್ಜೆಗೂ ಇವತ್ತಿಗೂ ನಡೀತವೆ, ಮುಂದೆಯೂ ನಡೀತವೆ. ಅದರೊಂದಿಗೆ ಬದುಕಬೇಕು ಅಂತ. ಅದು ಕರೋನಾ ಬಂದಾಗ ಮೊದಲು ಅಯ್ಯೋ ಅಲ್ಲಿ ಸತ್ರಂತೆ ಇಲ್ಲಿ ಸತ್ರಂತೆ, ಅಷ್ಟು ಪ್ರಾಣ ಹೋಯ್ತಾವಂತೆ, ಇಷ್ಟು ಆಸ್ಪತ್ರೆಯಲ್ಲಿ ಜನ ಸಾಯ್ತಾವ್ರಂತೆ, ಅಲ್ಲಿ ಹಣ ಉಳ್ತಾವ್ರಂತೆ, ಅದು ಇದು ಇದು ಅದು. ಒಂದು ಹಂತ ಆದ್ಮೇಲೆ ಹೆಂಗಾಗ್ಬಿಡ್ತು ಅಂದರೆ ಸರ್ಕಾರ ಹೇಳ್ತು ಅದ್ರ ಜೊತೆನೆ ಕರೋನಾ ಜೊತೆನೆ ಬದುಕೋದು ಕಲೀರಿ ಅಂತ. ಅಂದರೆ ಈಗ ಎಷ್ಟು ಲಾಕ್ಡೌನ್ ಮಾಡಿ, ಈಗ ಲಾಕ್ಡೌನ್ ಮಾಡದೆ ಹೋದ್ರೆ ಆಸ್ಪತ್ರೆಯಲ್ಲಿ ಸಾಯ್ತಾರೆ, ಲಾಕ್ಡೌನ್ ಮಾಡಿದ್ರೆ ಹಸುವಿನಿಂದ ಸಾಯ್ತಾರೆ. ಈ ಕೆಲಸ ಇಲ್ಲ, ದುಡಿಮೆ ಇಲ್ಲ, ರೇಷನ್ ಇಲ್ಲ, ಹೆಂಗ್ ಬದುಕ್ತಾರೆ? ಅದಕ್ಕೆ ಕಡೆಯಲ್ಲಿ ಒಂದು ಸಾಲ ಹೇಳಿದ್ರು, ಕರೋನಾ ಜೊತೆಯೇ ಬದುಕನ್ನ ನಡೆಸೋದನ್ನು ಕಲ್ತು ಬಿಡಿ ಅಂತ. ಬದುಕು ಹಾಗೆ. ಒಂದ್ ದಿವಸ ಅವಮಾನ ಆಯ್ತು, 2 ದಿವಸ ಅವಮಾನ ಆಯ್ತು, ಇವ್ರು ಯಾರೋ ಅವಮಾನ ಮಾಡಿದ್ರು, ಇವ್ರು ಯಾರೋ ಮಾಡಿದ್ರು. ಇದರೊಂದಿಗೆ ಬದುಕೋದನ್ನ ನಾವು ಕಲಿಯದೇ ಇದ್ರೆ ಇದು ಇದಕ್ಕೆ ಮದ್ದಿಲ್ಲ. ಇದಕ್ಕೆ ಕರೋನಾಗಾದ್ರೂ ಔಷಧಿ ಸಿಗುತ್ತೆ, ಇದಕ್ಕಿಲ್ಲ. ಸೊ ನಾವು ಒಂದು ಕೇರಿಯಲ್ಲಿ, ಒಂದು ಓಣಿಯಲ್ಲಿ, ಒಂದು ಹಂತದಲ್ಲಿ ನಿಮ್ಮನ್ನು ಬೆಂಬಲಿಸೋರಾದರೆ ಆ ಓಣಿಯನ್ನು ದಾಟಿ ಆ ಕಡೆ ಹೋದ್ರೆ ಏನೋ ಕಾರಣಕ್ಕೆ ವಿರೋಧಿಸೋರಿದ್ದಾರೆ. ಆ ಓಣಿ ದಾಟಿ ಆ ಕಡೆ ಹೋದ್ರೆ ಬೆಂಬಲಿಸೋರು, ಆ ಓಣಿ ದಾಟಿ ಆ ಕಡೆ ಹೋದ್ರೆ ವಿರೋಧಿಸೋರು. ಅಂದ್ರೆ ಈ ಓಣಿಯಿಂದ ಓಣಿಗೆ, ಸಮಯದಿಂದ ಸಮಯಕ್ಕೆ, ದಿನದಿಂದ ದಿನಕ್ಕೆ ಒಳ್ಳೇದು ಕೆಟ್ಟದ್ದು ನೋಡ್ತಾನೆ ಇದ್ದೀವಿ ನಾವೆಲ್ಲ. ಸೊ ಈಗ ಹೇಳಿ, ಅದು ಕೇವಲ ನನಗೆ ಮಾತ್ರ, ನಾನು ಬ್ಲೈಂಡ್ ಅನ್ನೋ ಕಾರಣಕ್ಕಾದದ್ದು ಅಂತ ಅಲ್ಲ. ಇದಕ್ಕಿಂತ ಹೀನಾಯವಾದ ಸ್ಥಿತಿಗೆ ಎಲ್ಲ ಚೆನ್ನಾಗಿರೋ ಸುಂದರಿಯೂ ಕೂಡ ಒಳಗಾಗಿದ್ದಾಳೆ. ಅದು ಯಾವ ಹಂತಕ್ಕೆ ಅಂದ್ರೆ ಆಸಿಡ್ ಹಾಕಿದ್ದಾರೆ ಅವಳ ಮೇಲೆ. ಅಂದ್ರೆ ಅವಳ ಸೌಂದರ್ಯ ಕೂಡ ಅವಳಿಗೆ ಶಾಪವೇ ಆಯ್ತಲ್ಲ. ನಿಮ್ಮ ಬ್ಲೈಂಡ್ನೆಸ್ ಅಥವಾ ಕಣ್ಣು ಸ್ವಲ್ಪ ಕಾಣದೇ ಇರುವ ಅಥವಾ ದೃಷ್ಟಿ ದೋಷ ಇರುವ ನಿಮಗದು ಶಾಪ ಅಥವಾ ನಿಮಗದು ದುಃಖ ಅನ್ನೋದಾದ್ರೆ, ಎಲ್ಲ ಚೆನ್ನಾಗಿದ್ದ ಅವಳು ನಿಮಗಿಂತ ದುಃಖ ಅನುಭವಿಸೋದ್ಲು. ಯಾರೋ ಲವ್ ಮಾಡ್ದ, ಇವಳು ಬೇಡ ಅಂದ್ಲು, ನಾನು ಆಗಲ್ಲ ಅಂದ್ಲು, ನನಗೆ ಸಿಗದೆ ಇರೋಳು ನೀನು ಯಾರಿಗೂ ಸಿಗಬಾರ್ದು ಅಂತ ಆಸಿಡ್ ಹಾಕಿದ. ಮತ್ತೆ ಆಕೆ ಬ್ಲೈಂಡ್ ಅಲ್ಲ, ಅಥವಾ ಆಕೆ ಕಪ್ಪಿರ್ಲಿಲ್ಲ, ಅಥವಾ ಆಕೆ ಬಡವಿ ಅಲ್ಲ, ಏನೂ ಅಲ್ಲ, ಸೌಂದರ್ಯ ಇದ್ದಿದ್ದೇ ಹಂಗಾಯ್ತಲ್ಲ. ಅಂದ್ರೆ ಓಹೋ, ಈ ಸಮಾಜದಲ್ಲಿ ಬ್ಲೈಂಡ್ ಅಥವಾ ನನಗೆ ಮಾತ್ರ ಇದಲ್ಲ, ಎಲ್ಲಾರ್ಗೂ ಇದೆ ಇದು ಅಂತ. ಆದ್ರೆ ಬೇರೆ ಬೇರೆ ರೀತಿಯಲ್ಲಿದೆ. ದುಡ್ಡು ಒಂದು ರೂಪಾಯೂ ಇಲ್ಲ ಅಂದವರು, ಅಯ್ಯೋ ನಾಳೆ ಅಡುಗೆಗೆ ಏನಪ್ಪ ಮಾಡೋದು, ಹೊಟ್ಟೆ ಅಥವಾ ಮಕ್ಕಳಿಗೆ ಹೇಗಪ್ಪ ಹೊಟ್ಟೆ ಹಸಿವು ತುಂಬಿಸೋದು ಅಥವಾ ಹೊಟ್ಟೆ ಹಸಿವು ನೀಗಿಸೋದು, ದುಡ್ಡಿಲ್ಲದವನದು ಒಂದಾದರೆ, ದುಡ್ಡಿರೋನದ್ದು ಯಾವಾಗ ಟ್ಯಾಕ್ಸ್ ಆಫೀಸರ್ಗಳು ಬರ್ತಾರೋ ಅಥವಾ ಇಲಾಖೆ ಅಂದರೆ ಇನ್ಕಮ್ ಟ್ಯಾಕ್ಸರ್ ಬರ್ತಾರೋ ಅಥವಾ ಯಾವ ಸರ್ಕಾರದ ಕಣ್ಣು ನಮ್ಮ ಮೇಲೆ ಬೀಳುತ್ತೋ, ಅಂದರೆ ಅವನದೊಂದು ಭಯ, ಇವನದೊಂದು ಭಯ. ಅಂದರೆ ಇಲ್ಲದವನದ್ದು ಒಂದು ಭಯ, ಇರುವನದ್ದೊಂದು ಭಯ. ಯೋಚನೆ ಮಾಡಿ, ಎಲ್ಲರೂ ಭಯದಲ್ಲೇ ಬದುಕ್ತಾವ್ರೆ. ಸೊ ಹಾಗಾಗಿ ನೋಡಿ, ನೀವೆಷ್ಟು ಜನಕ್ಕೆ ಉದಾಹರಣೆ. ನಿಮಗೆ ಭಗವಂತ ಏನೋ ಪ್ರಾರಬ್ಧಕ್ಕೆ ಒಳಗಾಗಿ ಹುಟ್ಟಿನಿಂದ ನಿಮಗೆ ಸ್ವಲ್ಪ ದೃಷ್ಟಿ ದೋಷ ಇರಬಹುದು, ಆದರೆ ಒಳಗಿನ ಬೆಳಕು ನಿಮ್ಮನ್ನು ಎಷ್ಟು ನಡೆಸ್ಕೊಂಡು ಬಂದಿದೆ ಅಂದರೆ, ಒಂದು ಅವಮಾನ ಆದಾಗ ಅಥವಾ ನಿಮಗೆ ನಿರ್ಲಕ್ಷ್ಯಕ್ಕೆ ನೀವು ಒಳಗಾದಾಗ, ಯಾರೂ ನಿಮ್ಮ ಜೊತೆ ಇದ್ದವರು ನಿಮ್ಮನ್ನು ಅಷ್ಟಾಗಿ ನಿಮಗೆ ಮಹತ್ವ ಕೊಡದೇ ಇದ್ದಾಗಲೆಲ್ಲ ನೀವು ನಿಮ್ಮ ಹಠ, ನಿಮ್ಮ ಸದ್ಗುಣ, ನಿಮ್ಮ ಛಲ ಅಥವಾ ನಿಮ್ಮ ಆ ಗುಣದ ಮೂಲಕ, ಇಲ್ಲ ನಾನು ಇಲ್ಲೇ ಇರ್ತೀನಿ, ನಾನೇನೋ ಮಾಡ್ತೀನಿ, ನಾನು ಇಲ್ಲಿಂದ ಪಲಾಯನ ಮಾಡಲ್ಲ, ಅಥವಾ ಯಾರೋ ವಾಚ್ಮ್ಯಾನ್ ಹಂಗಂದ ಅಂತ ನಾನು ಹೋಗಲ್ಲ, ಅಥವಾ ಯಾರೋ ವಾರ್ಡನ್ ಹಂಗಂದ ಅಂತ ನಾನು ಹೋಗಲ್ಲ, ಹಾಗೆ ಉಳಿದಿದ್ದರಿಂದ ಇವತ್ತು ಅವ್ರಿಗೆಲ್ಲ ಬಹುಶಃ ನಿಮ್ಮ ಬಗ್ಗೆ ಖುಷಿ ಇರ್ಬೋದು, ಅಥವಾ ಕಾಲಕ್ರಮೇಣ ಎಲ್ಲ ಜನರು ಬದಲಾದರು. ಅಂದರೆ ಇದರಿಂದ ದೊಡ್ಡ ಪಾಠ ಏನಂದರೆ, ಎಲ್ಲ ಓದಿ ಎಲ್ಲ ಕಡೆ ಎಲ್ಲ ನಮಗೆ ಸ್ವಾಗತ ಸಿಗುತ್ತೆ ಅಂತ ಏನಿಲ್ಲ. ನಿಮ್ಮನ್ನು ಮೂಸಿಯೂ ನೋಡದೇ ಇರ್ಬೋದು, ಆದರೆ ಅವರೆಲ್ಲರನ್ನು ನಿಮ್ಮ ಗುಣದ ಮೂಲಕ ಗೆಲ್ಲಬೇಕು. ಸೊ ಈಗ ನೀವು 25ರ ಬದುಕನ್ನು ಅಥವಾ 25 ಹಂತಕ್ಕೆ ಬಂದು ನಿಂತಿದ್ದೀರಿ. ಇವತ್ತಿಗೆ ನಿಮಗೊಂದು ಗುರಿ ಇದೆ, ನಿಮ್ಮದೇ ಆದ ಒಂದು ಪ್ರಯತ್ನ ಇದೆ. ಹಾಗೂ ಅಯ್ಯೋ ನನಗೇನೋ ದೋಷ ಇದೆ ಎಂದುಕೊಂಡು ನೆಪ ಒಡ್ಡುಕೊಂಡು ಅದನ್ನೇ ನೆಪ ಇಟ್ಟುಕೊಂಡು ನೀವು
ಕೂತಿಲ್ಲ, ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ಏನು ಮುಂದುವರಿತಾ ಇದ್ದೀರಿ. ಆ್ಯಂಡ್ ಎಲ್ಲ ಚೆನ್ನಾಗಿದ್ದವರು 18, 19, 20ಕ್ಕೆ ಲವ್ ಗಿವ್ವು ಅದು ಇದು ಅಂತ ಹೋಗಿ 22, 23ಕ್ಕೆ ಬಸರಾಗಿ ಏನೋ ಮಗು ತಗ್ಸಾಕಿ ಇಂಥ ಹೊಲಸು ಜೀವನ ಬದುಕ್ತಿರೋರ ನಡುವೆ ಎಷ್ಟೋ ಮಕ್ಕಳು ನಿನ್ನ ಜೀವನ ಮಾದರಿನವ. ನಾನೇ ಕೇಳಿದ್ದೀನಿ ಆ ಕತೆಗಳನ್ನ. ಹೌದು. ನಿನ್ನ ಬದುಕಿನ ಬಗ್ಗೆ ಈಗ ನಿನಗೆ ಹೆಮ್ಮೆ ಇಲ್ವೇನು? ಖುಷಿ ಇದೆ. ಅಫ್ಕೋರ್ಸ್ ನೀನು ಹಾಗೆ ಬದುಕಿದ್ದೀಯಾ. ನೀನು ನೋಡಿ, ನಾನು ಎಂಥ ಕತೆಗಳು ಕೇಳಿದ್ನವ ಅಂದರೆ, ಇಂಥದ್ದೇನೋ ಮಕ್ಕಳು ಅಂಗವಿಕಲತೆಯಿಂದ ಏನೋ ದೋಷದಿಂದ ಹುಟ್ಟಿದ್ರೆ ಹೆತ್ತವರೇ ಅವರನ್ನು ಭಾರ ಅಂದ್ಕೊಳ್ಳೋ ಸ್ಥಿತಿಗೆ ತಲುಪಿರ್ತಾರೆ ಕೆಲವೊಮ್ಮೆ. ಇಲ್ಲ, ನನ್ಗೆ ಅಂತ ಪರಿಸ್ಥಿತಿ ಬಂದಿಲ್ಲ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದಾರೆ ಅಂತಂದ್ರೆ, ಎಷ್ಟೇ ಇದಾದ್ರುನು ಅಂದ್ರೆ ಇದಕ್ಕಿಂತಾನು ಕೆಳಮಟ್ಟದಲ್ಲಿ ಇರೋರ್ನ ನೋಡಿ ಖುಷಿ ಪಡು ಬೇಡ. ಅಂದ್ರೆ ಎಷ್ಟೇ ಕಷ್ಟದಲ್ಲಿದ್ರುನು ಅವರಿಗೆ ತೀರಾ ನಡೆಯಕ್ಕೂ ಆಗೋದಿಲ್ಲ. ಆ ತರ ಕಷ್ಟದಲ್ಲಿರೋರು ಅಂತವ್ರನ್ನು ನಾವ್ ನೋಡಿದೀವಿ. ಆದ್ರೆ ನಿಂಗೆಲ್ಲ ಇದೆ ಅಲ್ವಾ, ನೀನೇನೋ ಒಂದ್ ಮಾಡ್ಬೋದು, ಏನು ಇಲ್ಲ ಅನ್ನೋ ರೀತಿ ಎಲ್ಲಾ ರೀತಿನೂ ಸಪೋರ್ಟ್ ಮಾಡ್ತಿರೋದ್ರಿಂದನೇ ನಾನು ಈ ರೀತಿ ಏನೋ ಒಂದ್ ಮಾಡೋದಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಸತ್ಯನವ ನೋಡವ, ಇತ್ತೀಚೆಗೆ ಈ ರೀತಿ ಸ್ವಲ್ಪ ವಿಕಲಚೇತನ ಇರ್ತಕ್ಕಂಥ ಎಲ್ಲ ಭಾರತೀಯ ಹೆಣ್ಮಕ್ಳು ಸೇರಿ ವಿಶ್ವಕಪ್ ಗೆದ್ರು. ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅನ್ಕೊಳ್ತೀನಿ. ಕ್ರಿಕೆಟ್ ಅಲ್ಲಿ ಈ ರೀತಿ ಕಣ್ಣು ಕಾಣದ ಹೆಣ್ಮಕ್ಳೆಲ್ಲ ಸೇರಿ ವಿಶ್ವಕಪ್ ಗೆದ್ರು. ನನಗೇನು ಅನ್ಸುತ್ತೆ, ಬದುಕು ಅಥವಾ ದೇವರು ನಮಗೆ ದೇಹವನ್ನು ಎಷ್ಟು ಚಂದ ಕೊಟ್ಟ ಅನ್ನೋದಕ್ಕಿಂತ ಒಳಗಿನ ಬುದ್ಧಿ ಮನಸ್ಸು ಅದು ಎಷ್ಟು ಗಟ್ಟಿಯಾಗಿರುತ್ತೆ ಅದ್ರ ಮೇಲೆ ನಮ್ಮ ಬದುಕವ. ಮೊದ್ಲು ಅನ್ಸುತ್ತೆ ನಮ್ಮ ಬ್ಯೂಟಿ, ನಮ್ಮ ಹೊರಗಿನ ಕಲ್ಲರು, ಹೇರ್ ಸ್ಟೈಲು, ಡ್ರೆಸ್ಸಿಂಗ್ ಸೆನ್ಸು ಇವೆಲ್ಲ ನಮ್ಮನ್ನು ಕಾಪಾಡ್ತವೆ ಅಂತ ಮೊದ್ಲು ಅನಿಸುತ್ತೆ. ಆನಂತರ ಒಳಗೆ ಗಟ್ಟಿತನವಿಲ್ಲದೆ ಹೋದರೆ ಹೊರಗಿನ ಬಣ್ಣ ಸುಣ್ಣ ಇವೆಲ್ಲ ಸ್ವಲ್ಪ ದಿನ ಮಾತ್ರ. ಯಾಕಂದ್ರೆ ಎಂಥ ಬ್ಯೂಟಿಫುಲ್ ಆಗಿರೋರು ಏನೋ ಚಿಕ್ಕ ಪುಟ್ಟ ಲವ್ ಬ್ರೇಕಪ್ಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಹೊರಗಡೆ ಎಷ್ಟು ಚಂದ ಇದ್ರಲ್ಲ ಒಳಗಡೆ ಅಷ್ಟು ಗಟ್ಟಿ ಇರಲಿಲ್ಲ ಅಂತ ಆಯ್ತು. ಹೌದು. ಸೊ ಒಳಗಿನಿಂದ ಗಟ್ಟಿತನ, ಅರ್ಥಾತ್ ಹೇಗೆ ಆ ಬೇರು ಮಟ್ಟದಿಂದ ನಾನು ಇವನ್ನೆಲ್ಲ ಎದುರಿಸ್ಕೊಂಡು ಬಂದಿದ್ರೆ ನಾಳೆ ದಿನ ಯಾರೋ ನಾನು ಕೊಂಬೆ ಕಡ್ದು ಹಾಕಿದ್ರು ನಾನು ಮತ್ತೆ ಚಗುರ್ಕೊಳ್ತೀನಿ. ಯಾವಾಗ ಬೇರಿನ ಹಂತದಿಂದ ಕಷ್ಟ ನೋಡ್ದಂಗೆ, ಏನೂ ಕಷ್ಟ ಸುಖ ಗೊತ್ತಿಲ್ಲದೆ, ಏನೂ ತಾಪತ್ರಗಳು ಬದುಕಿನ ಜ್ಞಾನ ಯಾವುದೂ ಇಲ್ಲದೇನೆ ಬರೀ ಸುಖದಲ್ಲೇ ಬೇರುಗಳಷ್ಟು ಆಳವಾಗಿ ಬಿಟ್ಟಿಲ್ಲ, ಅಷ್ಟು ಕಷ್ಟ ಸುಖಗಳನ್ನು ನೋಡಿಲ್ಲ, ಬಡತನ ನೋಡಿಲ್ಲ ಅಂದರೆ ಮುಂದೆಲ್ಲೋ ಒಂದು ಹಂತದಲ್ಲಿ ಒಂದು ಚಿಕ್ಕ ರೆಂಬೆ ಕಡಿದ್ರೆ ಅವರು ಬೇರೆ ಸಮೇತ ಬಿದ್ದೋಗ್ಬಿಡ್ತಾರೆ. ಹಾಗಾಗಿ ನಿಮ್ಮ ಬದುಕಿಗೆ ಇವೆಲ್ಲ ಏನು ನೋಡಿಕೊಂಡು ಬಂದ್ರಿ ಅವೆಲ್ಲವೂ ನಿಮ್ಮ ಬೇರುಗಳನ್ನು ಗಟ್ಟಿಗೊಳಿಸಿದ್ದಾವೆ. ನಾಳೆ ಒಂದು ಜಾಬ್ ಹಿಡಿತೀರಿ, ನಿಮ್ಮ ದುಡಿಮೆ ನೀವು ಮಾಡಿಕೊಳ್ತೀರಿ, ಆ್ಯಂಡ್ ಯಾರಿಗೂ ಭಾರವಾಗದಂಗೆ ಹೆತ್ತವರಿಗೆ ನೀವೊಂದು ಬೆಳಗುವ ದೀಪವಾಗ್ತೀರಿ. ಆ್ಯಂಡ್ ದಟ್ಸ್ ಗ್ರೇಟ್. ನೀವು ಈ ಕಥೆಯನ್ನು, ನಿಮ್ಮ ಕಥೆಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳೋ ಮೂಲಕ ಅಯ್ಯೋ ನನ್ನ ಸೋತೆ, ನನ್ನ ಬದುಕು ಮುಗೀತು, ಅಥವಾ ನನ್ನ ಕೈಲಿ ಏನೂ ಇಲ್ಲ, ಅಥವಾ ನನಗೆ ಏನೋ ಭಗವಂತ ಎಲ್ಲ ಮೋಸ ಮಾಡ್ದ, ಇಂಥದ್ದೇನೋ ಕಂಪ್ಲೇಂಟ್ ಹೇಳ್ತಾ ಕೂತ್ಕೊಳ್ಳೋರಿಗೆ ಅರೆ ಇಲ್ಲ, ಒಂದು ಹುಟ್ಟಿನಿಂದ ಕಣ್ಣು ದೃಷ್ಟಿದೋಷವುಳ್ಳ ಒಂದು ಹೆಣ್ಣುಮಗಳು ಇಷ್ಟೆಲ್ಲ ಸಮಾಜದ ನಡುವೆ ಅಥವಾ ಇಷ್ಟೆಲ್ಲ ವಿರೋಧಗಳು ಅವಮಾನಗಳ ನಡುವೆ ಒಂದೇನು ಕಾಂಪಿಟೇಟಿವ್ ಜಾಬ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಲಿಕ್ಕೆ ಓದ್ತಾ ಇರೋದು, ಒಂದು ಜಾಬ್ ತಗೊಳ್ಬೇಕು ಅಂತ ಗುರಿ ಇಟ್ಕೊಂಡಿರೋದು. ಸೊ ಬಹುಶಃ ನನಗನ್ಸುತ್ತೆ ನೀವು ಒಂದು ವೇಳೆ ಎಲ್ಲ ತುಂಬ ಚೆನ್ನಾಗಿದ್ದು ಬಿಟ್ಟಿದ್ರೆ ಎಲ್ಲೋ ದಾರಿ ತಪ್ಪಿಡ್ತಿದ್ರೋ ಏನೋ ಗೊತ್ತಿಲ್ಲ, ಹೆಂಗಾಗಿತ್ತೋ ಗೊತ್ತಿಲ್ಲ. ಬಟ್ ನಾನು ಹೇಳೋದು, ಇವತ್ತು ನಿಮಗೆ ಏನೋ ಒಂದು ನ್ಯೂನ್ಯತೆ ಇದೆ ಅಂತ ನಿಮ್ಗೆ ಅರಿವಿರೋದೇ ನಿಮಗೆ ಎತ್ತರದ ಯೋಚನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಈಗ ಏನಾಗ್ಬಿಡುತ್ತೆ ಅಂದ್ರೆ, ಅಯ್ಯೋ ನನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟದಲ್ಲವ್ರೆ, ನನ್ನ ಅಪ್ಪ ಅಮ್ಮ ಫೀಸ್ ಕಟ್ಟೋಕ್ಕೂ ಒದ್ದಾಡ್ತವ್ರೆ, ನನ್ನ ಮನೇಲಿ ಎಷ್ಟು ಬಡತನ ಇದೆ ಅಂತ ಈ ಮನೆಯ ಪರಿಸ್ಥಿತಿ ಅರಿವಿರುವ ಒಬ್ಬ ಹುಡುಗ ಹೊರಗಡೆ ಸುಮ್ಮನೆ ಎಷ್ಟು ಬೇಕಷ್ಟು ಖರ್ಚು ಮಾಡಿಕೊಂಡು ತಂದೆ ತಾಯಿಗೆ ಭಾರ ಆಗುವುದನ್ನು ಅವನು ತಪ್ಪಿಸ್ತಾನೆ. ಯಾಕೆ? ಮನೆ ಕಷ್ಟ ಅವನಿಗೆ ಗೊತ್ತಿದೆ. ಅಂದ್ರೆ ನಮ್ಮ ಮನೇಲಿ ಏನೋ ಕಷ್ಟ ಇದೆ ಅಂತ ಗೊತ್ತಿರುವುದೇ ಅವನ ಸಂಸ್ಕಾರಕ್ಕೆ ಕಾರಣ ಆಯ್ತು. ಹೌದಪ್ಪ, ನನ್ನ ಅಪ್ಪ ಅಮ್ಮ ಇಷ್ಟು ಒದ್ದಾಡ್ತವ್ರೆ, ನಾನು ಇಲ್ಲಿ ಫ್ರೆಂಡ್ಸ್ಗೆ ಖುಷಿ ಪಡಿಸ್ಲಿಕ್ಕೆ ಪಾರ್ಟಿಗಳು ಕೊಡಿಸಿ ನನ್ನ ಅಪ್ಪ ಅಮ್ಮನಿಗೆ ನಾನು ಹೊರೆ ಮಾಡಬಾರ್ದು ಅಂದ್ರೆ ಒಬ್ಬ ಹುಡುಗನಲ್ಲಿ ಆ ಆಲೋಚನೆ ಬರಬೇಕು ಅಂದ್ರೆ ಅವನಿಗೇನೋ ಇಲ್ಲಿ ಸಮಸ್ಯೆ ಇರಬೇಕು. ಇಲ್ಲ ಅಂದ್ರೆ ಅವನು ಹೆಂಗ್ ಬೇಕಂಗೆ ಖರ್ಚು ಮಾಡ್ತಾನೆ. ಅಂದ್ರೆ ಮನೆಯಲ್ಲಿ ಸಮಸ್ಯೆ ಇರೋದು ಕೂಡ ಕೆಲವೊಮ್ಮೆ ಒಬ್ಬ ಸಾಧಕ ಮಗನನ್ನು ಹುಟ್ಟಾಕುತ್ತೆ.
ಒಬ್ಬ ಸಂಸ್ಕಾರವಂತನನ್ನು ಹುಟ್ಟಾಕುತ್ತೆ. ಸೊ ಭಗವಂತ ಕೊಟ್ಟದ್ದು ದೋಷವಲ್ಲ, ಭಗವಂತ ಕೊಟ್ಟದ್ದು ಒಂದು ದಾರಿ. ಬಟ್ ಜನರು ಅದನ್ನು ದೋಷ ಅಂದುಕೊಳ್ತಾರೆ. ನಾನು ಆರಂಭದಲ್ಲಿ ತುಂಬ ಹಾಗೆ ಅಂದುಕೊಳ್ತಿದ್ದೆ. ನನಗೇನಂದ್ರೆ ಆಸೆ ಇತ್ತು ಅಂದರೆ ಟಿ ವಿ ಚಾನಲ್ ಅಥವಾ ಎಲ್ಲ ನಾನು ಆ್ಯಂಕರ್ ಆಗಬೇಕು, ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ. ಏನು ನಾನು ಹೋಗದಿರೋ ಟಿ ವಿ ಚಾನಲ್ಗಳಿಲ್ಲ, ರೇಡಿಯೋ ಸ್ಟೇಷನ್ಗಳಿಲ್ಲ, ಎಲ್ಲ ಕಡೆ ಅಂದರೆ ಸ್ಕ್ರೀನ್ ಮೇಲೆ ಬರೋ ಆಸೆ ನಂದು. ನೀನು ನೋಡೋಕೆ ಅಷ್ಟು ಚೆನ್ನಾಗಿ ಅಂದರೆ ಕೆಲವೊಬ್ಬರಂತೂ ನೇರವಾಗಿ ಹೇಳ್ಬಿಟ್ರು, ಅಪ್ಪ ನಿನ್ನ ಕಲ್ಲರು ಕಪ್ಪಿದ್ದೀಯಪ್ಪ, ನೀನು ಅದೆಲ್ಲ ಆಗಲ್ಲ, ನೀನು ಸೈಡಲ್ಲಿ ಬೇಕಾದ್ರೆ ಇನ್ನೂ ಬೇರೆ ಜಾಬ್ ಕೊಡ್ತೀವಿ, ಒಳಗಡೆ ಏನಾದ್ರು ಕೆಲಸ ಮಾಡು ಅಂತ. ಅಂದರೆ ನಾನು ಏನು ಬಯಸಿ ಹೋಗಿದ್ದೆ, ಓಕೆ ನಾನು ಕಪ್ಪ ಅಥವಾ ನಾನು ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ವಾ, ಓಕೆ ನಾನು ನನ್ನ ಮಾತಿನ ಮೂಲಕ ನಾನೊಂದು ಇತಿಹಾಸ ಸೃಷ್ಟಿ ಮಾಡ್ತೀನಿ. ಅಂದರೆ ನನಗೆ ಮಾತಿನ ಬಗ್ಗೆ ಅಥವಾ ಜ್ಞಾನ ಬೆಳೆಸ್ಕೊಳ್ಬೇಕು ಅಂತ ಶಕ್ತಿ ಬಂದಿದ್ದೆ. ಓಕೆ ನನ್ನನ್ನು ಇವರು ಸ್ಕ್ರೀನ್ ಮೇಲೆ ಬಿಡಲ್ಲ ಅಂತ ಗೊತ್ತಾದ ಮೇಲೆ. ಇಲ್ಲ ಅಂದಿದ್ರೆ ನಾನು ಬರೀ ಅದಕ್ಕೆ ಓಡಾಡ್ತಿದ್ದೆ. ನಾನವಾಗ ಜ್ಞಾನದ ಮಹತ್ವ ತಿಳ್ಕೊಂಡೆ. ಒಬ್ಬ ಜ್ಞಾನಿ, ಒಬ್ಬ ತಿಳುವಳಿಕೆ ಮನುಷ್ಯ ಅವನು ಹೆಂಗಿದ್ದಾನೆ ಅನ್ನೋದು ಮ್ಯಾಟ್ರೇ ಆಗಲ್ಲ ಒಂದು ಹಂತ ಹೋದ ಮೇಲೆ, ಅಲ್ವೇ? ಹೌದು. ಸೊ ನನಗೆ ಅರ್ಥವಾಗಿದ್ದೇನು, ಓಕೆ ನಾನಿನ್ನೂ ತಿಪ್ಪುರ್ಲಾಗ ಹಾಕಿದ್ರು ಇವ್ರು ನನಗೆ ಟಿ ವಿ ಚಾನಲಲ್ಲಿ ಕೆಲಸ ಕೊಡಲ್ಲ ಅಥವಾ ನನ್ನನ್ನು ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ಬಿಡಲ್ಲ, ಬಿಕಾಸ್ ಅವರು ಒಂದಷ್ಟು ಕಾರಣ ಹೇಳ್ತಿದ್ದ. ನಾನು ಅದನ್ನು ಸೀರಿಯಸ್ಸಾಗಿ ತಗೊಂಡೆ. ಅವ್ರನ್ನ ನಾನು ಬೇಸರ ಮಾಡಲ್ಲ ಅಥವಾ ಅವ್ರನ್ನ ನಾನು ದೂರಲ್ಲ. ಓಕೆ ನಾನು ಸ್ಕ್ರೀನ್ ಮೇಲೆ ಬರಲಿಕ್ಕೆ ಇವರು ಓಕೆ ನನಗೆಲ್ಲೂ ಅವಕಾಶ ಸಿಗಲ್ಲ, ಸರಿ ನಾನು FM ಹೋಗ್ತೀನಿ, ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಬರೋದೇನಿಲ್ಲ, ಬರೀ ಧ್ವನಿ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋದೆ, ಅಲ್ಲೂ ತಗೊಳ್ಳಿಲ್ಲ. ಬಟ್ ಎನಿವೆ ಆನಂತರ ನಾನು ನನ್ನ ಸ್ವಂತದ್ದೇನೋ ಮಾಡುವ ಆಲೋಚನೆ ಬಂದು, ಅಂದರೆ ತಿರಸ್ಕಾರಗಳು, ಅವಮಾನಗಳು ಅಥವಾ ನಿಮ್ಮ ಆಸೆಗಳು ಯಾಕೋ ಕೆಲವೊಂದಕ್ಕೆ ಮನ್ನಣೆ ಸಿಗ್ತಾ ಇಲ್ಲ, ಜನ ಅದಕ್ಕೆ ಮಹತ್ವ ಕೊಡ್ತಾ ಇಲ್ಲ ಅಂದಾಗ ನೀವು ಸೋತ್ರಿ ಅಂತ ಅಲ್ಲ, ಓಕೆ ಅದನ್ನು ಬಿಟ್ಟು ಬೇರೆ ಏನೋ ಗಮನ ಕೊಡಲಿಕ್ಕೆ ನಿಮಗೆ ಅದೊಂದು ಅವಕಾಶ. ಹೌದು. ಹಾಗಾಗಿ ಯಾರೋ ಒಬ್ಬ ಅಮೇರಿಕಾದಂತ ಅಥವಾ ಇಂಗ್ಲೆಂಡ್ ದೇಶದ ಯಾರೋ ಒಬ್ಬ ಮಹಾನ್ ವ್ಯಕ್ತಿ, ಅವನು ದೇಶದ ರಾಜಕೀಯ ವ್ಯವಸ್ಥೆ ಇದ್ದಿದ್ದವನು, ಅವನು ಮಾತಾಡ್ಬೇಕಾದ್ರೆ ಈ ಬಿಕ್ಲಿಸನಂತೆ. ಅಂದರೆ ಅವನು ಎಂಥ ದೊಡ್ಡ ಅದ್ಭುತವಾದ ಸ್ಪೀಕರ್, ಅಂದರೆ ಮೋಟಿವೇಶ್ನಲ್ ಸ್ಪೀಕರ್ ಅಥವಾ ಭಾಷಣಕಾರ. ಅಂದರೆ ಅವನು ಮಾತಾಡಬೇಕಾದ್ರೆ ಜನ ಎಲ್ಲ ಅಷ್ಟು ಆಸಕ್ತಿಯಿಂದ ಚೇರ್ನ ತುದಿಗೆ ಬಂದು ಅಷ್ಟು ಏಕಾಗ್ರತೆಯಿಂದ ಅವನ ಮಾತು ಕೇಳೋರಂತೆ. ಆದರೆ ಅವನು ಬಿಕ್ಲಿಸ್ತಾ ಇದ್ದ, ಅಂದರೆ ಮಾತಿನ ನಡುವೆ ಬಿಕ್ಲಿಸ್ತಾ ಇದ್ದ. ಅದು ಅವನಿಗೆ ಶಾಪ ಆಗಲಿಲ್ಲ, ಅವನಿಗೆ ವರ ಆಯಿತು. ಅದನ್ನು ಯಾರು ಕೇಳ್ತಾರೆ ರಿಪೋರ್ಟರು, ಅಲ್ಲ ನೀವು ಮಾತಾಡಬೇಕಾದ್ರೆ ಬಿಕ್ಲಿಸ್ತೀರಾ, ಇಷ್ಟಿದ್ರೂ ನೀವು ಅದ್ಭುತ ಭಾಷಣಕಾರ ಹೆಂಗಾದ್ರಿ ಅಂತ. ಅದಕ್ಕೆ ಆತ ಹೇಳ್ತಾನೆ, ಈ ಮಾತಿಗೆ ಒಂದು ಮಾತನಾಡಿ ಇನ್ನೊಂದು ಮಾತನಾಡುವ ಮುಂಚೆ ಒಂದು ಬಿಕ್ಲಿಕ್ಕೆ ಬರುತ್ತಲ್ಲ, ಅಲ್ಲಿ ನನಗೊಂದು ಗ್ಯಾಪ್ ಸಿಗುತ್ತೆ. ಆ ಗ್ಯಾಪಲ್ಲಿ ನಾನು ಥಿಂಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ವರ್ಡ್ ನಾನು ಅದ್ಭುತವಾಗಿ ಮಾತಾಡ್ತೀನಿ. ಅಂದರೆ ಬಿಕ್ಕಳಿಕೆ ಆ ಸಮಯವನ್ನು ನಾನು ಥಿಂಕ್ ಮಾಡ್ಲಿಕ್ಕೆ ಬಳಸ್ಕೊಳ್ತೀನಿ ಅಂತ. ಅಂದರೆ ಭಾಷಣಕಾರರು ಅಂದರೆ ಪಟ 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 ಮಾತಾಡೋದಲ್ಲ. ಒಂದು ಮಾತಿಗೂ ಅಥವಾ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಮಿನಿಮಮ್ ಒಂದು 5-6 ಸೆಕೆಂಡ್ ಬಿಕ್ಕಳಿಕೆಗೆ ಅಂತ ಗ್ಯಾಪ್ ಕೊಟ್ಟರು ಕೂಡ ಅಲ್ಲಿ ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸೊ ಆಗಾಗ ನಾನು ಅದ್ಭುತ ಭಾಷಣಕಾರ. ಅಂದರೆ ಬಿಕ್ಕಳಿಕೆ ಅವನಿಗೆ ಶಾಪ ಆಗಲಿಲ್ಲ. ಎಷ್ಟೋ ಸಾರಿ ಬಿಕ್ಕಳಿಕೆ ಇರೋರು ಅಥವಾ ತೊದ್ಲಿಸೋರು ಮಾತಾಡಲಿಕ್ಕೆ ಎಂದು ಮುಂದೆ ನೋಡ್ತಾರೆ. ಅವನು ಹೇಳ್ದ, ನನಗೆ ಆ ಬಿಕ್ಕಳಿಕೆ ವರ. ಯಾಕೆ ಗೊತ್ತೇನು, ಆ ಬಿಕ್ಕಳಿಕೆ ಬಂದಾಗ ನಾನು ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ಅಲ್ಲಿ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ನಮಗಿರುವ ನ್ಯೂನ್ಯತೆಗಳು ನಾವು ವರವಾಗಿ ಬದಲಾಯಿಸ್ಕೊಳ್ಬೇಕು. ಸೊ ನಮ್ಮೆಲ್ಲರಿಗೂ ನಮ್ಮದೇ ಆದ ನ್ಯೂನ್ಯತೆಗಳು ಇದ್ದೇ ಇರ್ತವೆ. ಅದರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ನಮ್ಮ ಪ್ಲಸ್ ಏನಿದೆ ಆ ಕಡೆ ಫೋಕಸ್ ಮಾಡಬೇಕು. ಸೊ ನಿನ್ನ ಕಥೆಯಂತೂ ಬಹಳಷ್ಟು ಜನಕ್ಕೆ ಉದಾಹರಣೆನವ್ವ. ನಿನ್ನ ಆಸೆ ಅಥವಾ ನಿನ್ನ ಕನಸು ಈಡೇರಲಿ, ದೇವರು ನಿನ್ನನ್ನು ಚೆನ್ನಾಗಿ ಕಾಪಾಡಲಿ. ನಿನ್ನ ತಂದೆ ತಾಯಿಗಳಿಗಂತೂ ದೊಡ್ಡ ನಮಸ್ಕಾರ. ಯಾಕಂದರೆ ಈ ಹಾದಿಯಲ್ಲಿ ನಿಮಗೆ ಅವರು ಭರವಸೆ ತುಂಬಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ, ಹಾಗೂ ತಮ್ಮ ಕರ್ತವ್ಯವನ್ನು ಅವರು ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ತಕ್ಕಂತೆ ನೀವೊಂದು ಹೆಣ್ಮಗಳಾಗಿ ಅಥವಾ ಮನೆ ಮಗಳಾಗಿ ನೀವೊಂದು ಈ ಜನ್ಮವನ್ನು ಪಡೆದಿರೋ ಒಬ್ಬ ಮನುಷ್ಯರಾಗಿ ಒಂದು ಕನಸಿಟ್ಟುಕೊಂಡಿದ್ದೀರಿ. ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವ ಕಡೆ ಹೆಜ್ಜೆ ಇಟ್ಟಿದ್ದೀರಿ. ನಿಮ್ಮ ಬದುಕು 4-6 ಜನಕ್ಕೆ ಸ್ಫೂರ್ತಿಯಾಗಲಿ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಇಷ್ಟದ ಜಾಬ್ ನಿಮಗೆ ಸಿಗುವಂತಾಗಲಿ.
ಮತ್ತೇನಾದ್ರೂ ಅದೊಂದ್ ಸಿಕ್ಬಿಟ್ರೆ ಸಾಕು. ಅಂದ್ರೆ ಒಂದ್ ಜಾಬ್ ಅಂತ ಏನು ಅನ್ಕೊಂಡಿದೀವಿ, ಅದ್ ಸಿಕ್ಬಿಟ್ರೆ, ಯಾಕೆಂದ್ರೆ ಒಂದ್ ರೀತಿ ನಮ್ಮ ಅಪ್ಪ ಅಮ್ಮನ್ಗೂ ಖುಷಿ ಆಗುತ್ತೆ, ಒಂದ್ ರೀತಿ ಅವ್ರಿಗೂ ಆಧಾರ ಆದಂಗ ಆಗುತ್ತೆ ಅನ್ನೋದೊಂದಕ್ಕೆ ನಾನು ಅಷ್ಟ್ ಕಷ್ಟ ಪಡ್ತಾ ಇರೋದಷ್ಟೇ. ಆಗ್ಲವ, ಖಂಡಿತ ಆಗುತ್ತೆ. ನಿಮ್ಮ ಅಂದರೆ ಇಷ್ಟು ವರ್ಷದ ನಿಮ್ಮ ಈ ಪ್ರಯಾಣ ಅಥವಾ ನೀವು ಬದುಕಿರೋ ರೀತಿ ಜೊತೆಗೆ ನೀವು ಅದನ್ನ ಸಾಧಿಸಬೇಕು ಅಂತ ಕನಸು ಕಂಡು ರಗ್ಗೋಚ್ಕೊಂಡು ಮಲಗಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಫಲದ ಬಗ್ಗೆ ಭಗವಂತನಿಗೆ ಬಿಟ್ಟು ಬಿಡವ, ಪ್ರಯತ್ನ ಮಾತ್ರ ನಮ್ಮ ಕೈಲಿದೆ, ಅದನ್ನ ಉಳಿದವರಿಗಿಂತ ಅದ್ಭುತವಾಗಿ ಮಾಡಬೇಕು. ಯಾಕಂದ್ರೆ ಒಂದು ಜಾಬ್ ಅಂದರೆ ಅದಕ್ಕೆ ಒಂದು ಜಾಬ್ ಇದ್ದರೆ 100 ಜನ ಪ್ರಯತ್ನ ಮಾಡೋ ಕಾಲ ಅಥವಾ 1000 ಜನ ಪ್ರಯತ್ನ ಮಾಡೋ ಕಾಲ. ಸೊ ನಾನು ಎಲ್ಲರನ್ನೂ ದಾಟಿ ನನಗೆ ಅದು ಸಿಗಬೇಕಂದ್ರೆ ನಾನು ಎಷ್ಟು ಅದಕ್ಕೆ ಡೆಡಿಕೇಟೆಡ್ ಆಗಿ ಅಥವಾ ಅದಕ್ಕೆ ಎಷ್ಟು ನಾನು ತಲ್ಲೀನತೆಯಿಂದ ಸಮರ್ಪಣೆ ಮಾಡಿಕೊಳ್ಬೇಕಲ್ವೇ? ಹೌದು. ಹಾಗಾಗಿ ಮಾಡಿ, ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ, ಭಗವಂತ ಅದಕ್ಕೆ ಖಂಡಿತ ಫಲವನ್ನು ಕೊಡ್ತಾನೆ. ಸ್ವಲ್ಪ ತಡವಾಗಬಹುದೇನೋ, ಆದರೆ ನಿಮ್ಮ ಕನಸನ್ನಂತೂ ನಿಲ್ಲಿಸಬೇಡಿ. ಅದಕ್ಕೆ ಹೇಳ್ತಾರಲ್ಲ, ನೀವು ಯಾಕೋ ನೀವು ಅಂದ್ಕೊಂಡ ದಾರಿಯನ್ನು ಮುಟ್ಟುತ್ತಾ ಇಲ್ಲ ಅಂದಾಗ ದಾರಿ ಬದಲಿಸೋದಲ್ಲ ಅಥವಾ ಆ ಪ್ರಯಾಣವನ್ನು ನಿಲ್ಲಿಸೋದಲ್ಲ, ಸ್ವಲ್ಪ ವೇಗ ಜಾಸ್ತಿ ಮಾಡಬೇಕಷ್ಟೇ. ಹೌದು. ಸೊ ಆ ವೇಗವನ್ನು ಹೆಚ್ಚು ಮಾಡಿ, ದೇವರು ನಿಮಗೆ ಒಳ್ಳೇದು ಮಾಡಲವ. ಶುಭವಾಗಲಿ ತಾಯಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲವ. ನೋಡಿ, ಬಹುಶಃ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕು ಅನ್ನೋ ಯೋಚನೆ ಬರಲೇ ಇಲ್ಲ ನನಗೆ. ಸರಿ ತಪ್ಪು ಅಂತ ನಾನು ಹೇಳಲ್ಲ, ಬಟ್ ನನಗೆ ಯಾಕೋ ಆ ಆಲೋಚನೆ ಬಂದಿದ್ದಿಲ್ಲ. ಹಾಗೆ ನೋಡಿದ್ರೆ ನಾನು PUCಯಲ್ಲಿ ಇಡೀ ಕಾಲೇಜ್ಗೆ ನಾನು ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದೆ, 89% PUCಯಲ್ಲಿ. ಅದಾದ ನಂತರ ಡಿಗ್ರಿ ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ಸಂಗೀತದಲ್ಲಿ ಆಸಕ್ತಿ ಬಂದಿತ್ತು. ಮತ್ತು ನಾನು ಆ್ಯಂಕರ್ ಆಗಬೇಕು ಅಥವಾ ನಾನು ಏನೋ ಈ ಥರದ್ದು ಕಲಾವಿದನ ಆಗಬೇಕು, ಇಂಥದ್ದೇನೋ ಹುಚ್ಚು. ಇವನ್ ಆ ಸಮಯದಲ್ಲಿ ಆಧ್ಯಾತ್ಮಿಕತೆಯ ಆಲೋಚನೆಯೂ ನನಗಿರಲಿಲ್ಲ. ಓದ್ತಾ ಇದ್ದೆ, ತುಂಬ ತಿಳುವಳಿಕೆ ಮಾಡ್ಕೊಳ್ತಾ ಇದ್ದೆ ಅಥವಾ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅಂದರೆ ಆ ಅಂತರ್ಮುಖಿ ವ್ಯಕ್ತಿತ್ವ ಮೊದಲಿಂದಲೂ ಇತ್ತು. ಬಟ್ ಕಾಲಕ್ರಮೇಣ ವಿಧಿ ಎಲ್ಲವೂ ಭಗವಂತನ ಇಚ್ಛೆ. ಐ ಆಮ್ ಸೋ ಹ್ಯಾಪಿ. ಇವತ್ತಿಗೆ ನನ್ನ ಜೀವನ ಏನಿದೆ ಅದ್ರ ಬಗ್ಗೆ ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಇಷ್ಟು ಜನರ ಕತೆ ಕೇಳುವ ಯೋಗ ಇದೆಯಲ್ಲ, ಅದು ಭಗವಂತನ ಅನುಗ್ರಹ. ಒಳ್ಳೆಯದಾಗ್ಲವಾ.